ಕೈಯಲ್ಲೇ ಬಂದೂಕ್ ಹಿಡಿದು ಡ್ಯಾನ್ಸ್ ಮಾಡಿ ಫುಲ್ ಬಿಲ್ಡಪ್ ಕೊಟ್ಟಿದ್ದಾರೆ. ದುರಂಧರ್ ಸಾಂಗ್ನ ಗನ್ ಹಿಡಿದು ಡ್ಯಾನ್ಸ್ ಮಾಡಿರುವಂತದ್ದು. ಮದುವೆ ಕಾರ್ಯಕ್ರಮದಲ್ಲಿ ಗನ್ ಹಿಡ್ಕೊಂಡು ಕೈ ಮುಖಂಡ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟಿದ್ದಾರಂತೆ. ಅದರಲ್ಲೂ ಕೂಡ ಇತ್ತೀಚೆಗೆ ದುರಂಧರ್ ಸಿನಿಮಾ ಬಂದಿತ್ತಲ್ಲ, ಅದೇ ಸಿನಿಮಾದ ಸಾಂಗ್ ಮೇಲೆ ಆ ಒಂದು ಗನ್ ಅನ್ನ ಹಿಡ್ಕೊಂಡು ಇಷ್ಟು ಬಿಲ್ಡಪ್ ಕೊಟ್ಟಿದ್ದಾರೆ. ಅದು ಕೂಡ ಮದುವೆ ಕಾರ್ಯಕ್ರಮದಲ್ಲಿ ನಡೆದಿರುವಂತ ಘಟನೆ ಇದು. ಇನ್ನು ಅಫ್ಜಲ್ಪುರ ಕಾಂಗ್ರೆಸ್ ಮುಖಂಡ ಮತೀನ್ ಪಟೇಲ್ ಬಿಲ್ಡಪ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕ ಎಂವೈ ಪಾಟೀಲ್ ಬಲಗೈ ಬಂಟ ಮತೀನ್ ಪಟೇಲ್ ಅವರು. ಇನ್ನು ಕಲಬುರಗಿ ನಗರದಲ್ಲಿ ನಡೆದ ಮದುವೆ ಇದು. ಇದೇ ಕಾರ್ಯಕ್ರಮದಲ್ಲಿ ಗನ್ ಹಿಡಿದುಕೊಂಡು ಪೋಸ್ ಕೊಟ್ಟು ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟಿದ್ದಾರೆ. ಕೈ ಮುಖಂಡನ ನಡೆಗೆ ಇದೀಗ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಮದುವೆ ಕಾರ್ಯಕ್ರಮದಲ್ಲಿ ಗನ್ ಹಿಡಿದು ಡ್ಯಾನ್ಸ್ ಮಾಡಿಕೊಂಡು ಫುಲ್ ಬಿಲ್ಡಪ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕ. ದುರಂಧರ್ ಸಾಂಗ್ಗೆ ಗನ್ ಹಿಡಿದುಕೊಂಡು ಡ್ಯಾನ್ಸ್ ಮಾಡಿರುವಂಥದ್ದು ಮದುವೆ ಕಾರ್ಯಕ್ರಮದಲ್ಲಿ. ಅಫಜಲಪುರ ಕಾಂಗ್ರೆಸ್ ಮುಖಂಡ ಮತೀನ್ ಪಟೇಲ್ ಬಿಲ್ಡಪ್ ಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ಕಾಂಗ್ರೆಸ್ ಶಾಸಕರಿದ್ದಾರಲ್ಲ, ಎಂವೈ ಪಾಟೀಲ್ ಅವರ ಬಲಗೈ ಬಂಟ ಇವರು ಮತೀನ್ ಪಟೇಲ್. ಆಪ್ತ ಸಹಾಯಕ ಅವರ ಕಾಂಗ್ರೆಸ್ ಮುಖಂಡ ಎಂವೈ ಪಾಟೀಲ್ ಅವರಿಗೆ ಬಹಳಷ್ಟು ಆಪ್ತರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಸಿ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅಂದ್ರೆ ಅಕ್ಷಯ್ ಖನ್ನಾ ಯಾವ ರೀತಿಯಾಗಿ ಎಂಟ್ರಿ ಕೊಡ್ತಾರೆ ಆ ಒಂದು ದುರಂಧರ್ ಸಿನಿಮಾದಲ್ಲಿ ಗನ್ ಹಿಡ್ಕೊಂಡು ಅವ್ರ ಟೀಮ್ ಜೊತೆ, ಅದೇ ರೀತಿಯಾಗಿ ಇವರು ಕೂಡ ಕೈಯಲ್ಲಿ ಬಂದೂಕ್ ಹಿಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟಿದ್ದಾರೆ. ಇದೀಗ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ನೋಡುವಂತ ಜನ ಇದೀಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅದು ಕೂಡ ಒಂದು ಮದುವೆ ಕಾರ್ಯಕ್ರಮದಲ್ಲಿ ನಡೆದಿರುವಂತ ಘಟನೆ ಇದು. ಕೈಯಲ್ಲಿ ಬಂದೂಕ್ ಹಿಡ್ಕೊಂಡು ಟೋಟಲ್ ಆಗಿ ಬ್ಲ್ಯಾಕ್ ಕುರ್ತಾ, ಬ್ಲ್ಯಾಕ್ ಡ್ರೆಸ್ ಹಾಕಿದ್ದಾರೆ. ಆಸ್ ಇಟ್ ಈಸ್ ಆ ಒಂದು ಸಿನಿಮಾದಲ್ಲಿ ಹೇಗೆ ಎಂಟ್ರಿ ಕೊಟ್ಟಿದ್ರು ಅಕ್ಷಯ್ ಖನ್ನಾ, ಅದೇ ರೀತಿಯಾಗಿ ಇವರು ಎಂಟ್ರಿ ಕೊಡಕ್ಕೆ ಹೋಗಿದ್ದಾರೆ. ಅದೇ ರೀತಿಯಾಗಿ ಬಿಲ್ಡಪ್ ಕೂಡ ತಗೊಂಡಿದ್ದಾರೆ. ನೋಡ್ತಾ ಇದ್ದೀವಿ ಈ ಒಂದು ದೃಶ್ಯಗಳಲ್ಲಿ. ಹಾಗಾಗಿ ಇದೀಗ ಈ ಒಂದು ವಿಡಿಯೋಗಳನ್ನು ನೋಡ್ತಾ ಇರುವಂಥ ಜನ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಮದುವೆ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಗನ್ಗಳನ್ನು ತಗೊಂಡ್ಬಂದು ಬಿಲ್ಡಪ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಈ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಬಹುಶಃ ಒಂದು ಮದುವೆ ಕಾರ್ಯಕ್ರಮ ಅಂತಂದರೆ ಫ್ಯಾಮಿಲಿ ಕೂಡ ಬಂದಿರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಅದಾದ ನಂತರ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ. ನೋಡಿದಂಥವ್ರಿಗೆ ಅದೇನು ಸಂದೇಶ ಕೊಡ್ತಾರೋ ಅನ್ನೋವಂಥದ್ದು ಗೊತ್ತಿಲ್ಲ. ಒಂದು ರೀತಿಯಾಗಿ ಸಿನಿಮಾ ನೋಡೋದು, ಅದಾದಮೇಲೆ ರೀಲ್ಸ್ ನೋಡೋದು, ಅದೇ ಥರ ಬಿಲ್ಡಪ್ ಕೊಡೋಕ್ಕೆ ಹೋಗೋದು. ಆದರೆ ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋವಂಥದ್ದು ಗೊತ್ತಿಲ್ಲ. ಬಹುಶಃ ಅದನ್ನು ಇವರು ತಿಳಿದುಕೊಳ್ಬೇಕಾಗತ್ತೆ. ಹಾಗಾಗಿ ಇದೀಗ ಇವ್ರ ವಿರುದ್ಧ ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತ ಆಗುತ್ತೆ ಅಥವಾ ಇವ್ರ ವಿರುದ್ಧನೂ ಏನಾದರೂ ಕ್ರಮ ಆಗುತ್ತಾ ಅಂತ ಹೇಳಿ ಗೊತ್ತಿಲ್ಲ. ಸದ್ಯಕ್ಕೆ ಇದೀಗ ವೈರಲ್ ಆಗ್ತಾ ಇದೆ ಈ ಒಂದು ವಿಡಿಯೋ. ಅದು ಕೂಡ ಒಬ್ಬರು ಕಾಂಗ್ರೆಸ್ ಮುಖಂಡರು. ಇನ್ನೇನೀಗ ಯಾವುದೇ ಒಂದು ಕಾಂಗ್ರೆಸ್ ಮುಖಂಡನೇ ಇರಲಿ, ಬಿಜೆಪಿ ಮುಖಂಡನೇ ಇರಲಿ, ಯಾರೇ ಇರಲಿ, ವಿರೋಧ ಪಕ್ಷದವರಿಗೆ ಅದೊಂದು ಅಸ್ತ್ರ ಅಷ್ಟೇ ಇಂಥ ಘಟನೆಗಳು ನಡೆದಿದ್ದಾಗ. ಎಕ್ಸಾಂಪಲ್ ನಾವು ಬಳ್ಳಾರಿ ವಿಚಾರವನ್ನೇ ನೋಡ್ಬೋದು. ಆ ಸಂದರ್ಭದಲ್ಲಿ ಏನಾಗಿತ್ತು, ಅದರಲ್ಲೂ ಕೂಡ ರಾಜಕೀಯ ಶುರುವಾಗಿತ್ತು. ಇನ್ನು ಇಂಥ ವಿಚಾರಗಳೆಲ್ಲವೂ ಕೂಡ ರಾಜಕೀಯ ತಿರುವಿಗೆ ಅತಿ ಹೆಚ್ಚಾಗಿ ಎಡೆ ಮಾಡಿಕೊಡುತ್ತೆ. ಅಂಥದ್ದೇ ಘಟನೆ ಇದೀಗ ಮತ್ತೊಮ್ಮೆ ನಡೆದಿದೆ. ಇನ್ನು ದುರಂಧರ್ ಸಿನಿಮಾದಲ್ಲಿ ಅಕ್ಷಯ್ ಖನ್ನಾ ಯಾವ ರೀತಿಯಾಗಿ ಎಂಟ್ರಿ ಕೊಡ್ತಾರೆ, ಈ ಒಂದು ರೀಲ್ಸು ಮತ್ತು ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು, ಅದರಲ್ಲೂ ಕೂಡ ವರ್ಲ್ಡ್ ವೈಡ್ ತುಂಬ ಜಾಸ್ತಿ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದಂಥ ಸಿನಿಮಾ ಇದು. ಆದರೆ ಇದು ಯಾವ ಮಟ್ಟಕ್ಕೆ ರಿಯಲ್ ಲೈಫಲ್ಲೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಇಂಥ ಒಂದು ವಿಡಿಯೋಗಳನ್ನು ನೋಡಿದಾಗ ಅನಿಸುತ್ತೆ. ಇದೇ ಒಂದು ವಿಡಿಯೋ ಸಾಕ್ಷಿ ಅಂತ ಅನಿಸುತ್ತೆ. ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಅದೊಂದು ಸಿನಿಮಾ ಅಷ್ಟೇ. ಆ ಒಂದು ರೀಲ್ ಮತ್ತು ರಿಯಲ್ ಲೈಫ್ಗೆ ಭಾಳಷ್ಟು ವ್ಯತ್ಯಾಸಗಳು ಇರುತ್ತೆ ಅನ್ನುವಂಥದ್ದು ಇವರಿಗೆಲ್ಲ ಅರಿವಾಗಬೇಕು.